ತುಂಬಾ ಎಮೋಷನಲ್ ಆಗಿ ನೋಡಿದೆಮ್ಮ. ಪ್ರತಿ ಸೀನಲ್ಲೂ ಅಯ್ಯೋ ಇಂಥವ್ನು ಹೊಟ್ಟೋಗ್ಬಿಟ್ನಲ್ಲ ನಾನು ಬಿಟ್ಬಿಟ್ಟು ಅಂತ ಬಾಡಿ ಬೇಜಾರಾಯ್ತು. ಭೂಮಿ ಮೇಲೆ ನನ್ನ ಜಾಗ ಅವನು ಕೊಡಬಾರ್ದಾಗಿತ್ತ ನಾನು. ನನ್ನ ಜಾಗ ಅವನು ಕೊಟ್ಬಿಟ್ಟು ಅಂತ ನಂತರ 106 ಜನ ಸಿಗ್ತಾರೆ, ಅವನ ತರ ಯಾರು ಸಿಗಲ್ಲ ಅಂತ. ಗ್ರೇಟ್ ಗಣಯ. ನನಗೂ ಅನಿಸ್ತಮ್ಮ ಅದು. ಬಟ್ ಸಿನಿಮಾ ಗ್ರೇಟ್. ಇನ್ನೂ 100 ವರ್ಷ ಆಗಲಿ ಜಾಕಿ ಇಷ್ಟೇ ಜೀವಂತವಾಗಿರುತ್ತಮ್ಮ. ಈಗೇನು ಇನ್ನು ಮೇಲೆ ಹುಟ್ಟಿರೋ ಪೀಳಿಗೆಗೆ ಜಾಕಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಎಮೋಷನಲ್ ಆಗಿ ನೋಡಿದೆಮ್ಮ. ಪ್ರತಿ ಸೀನಲ್ಲೂ ಅಯ್ಯೋ ಇಂಥವ್ನು ಹೊಟ್ಟೋಗ್ಬಿಟ್ನಲ್ಲ ನಾನು ಬಿಟ್ಬಿಟ್ಟು ಅಂತ ಬಾಡಿ ಬೇಜಾರಾಯ್ತು. ಭೂಮಿ ಮೇಲೆ ನನ್ನ ಜಾಗ ಅವನು ಕೊಡಬಾರ್ದಾಗಿತ್ತ ನಾನು. ನನ್ನ ಜಾಗ ಅವನು ಕೊಟ್ಬಿಟ್ಟು ಅಂತ ನಂತರ 106 ಜನ ಸಿಗ್ತಾರೆ, ಅವನ ತರ ಯಾರು ಸಿಗಲ್ಲ ಅಂತ. ಗ್ರೇಟ್ ಗಣಯ. ನನಗೂ ಅನಿಸ್ತಮ್ಮ ಅದು. ಬಟ್ ಸಿನಿಮಾ ಗ್ರೇಟ್. ಇನ್ನೂ 100 ವರ್ಷ ಆಗಲಿ ಜಾಕಿ ಇಷ್ಟೇ ಜೀವಂತವಾಗಿರುತ್ತಮ್ಮ. ಈಗೇನು ಇನ್ನು ಮೇಲೆ ಹುಟ್ಟಿರೋ ಪೀಳಿಗೆಗೆ ಜಾಕಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಎಮೋಷನಲ್ ಆಗಿ ನೋಡಿದೆಮ್ಮ. ಪ್ರತಿ ಸೀನಲ್ಲೂ ಅಯ್ಯೋ ಇಂಥವ್ನು ಹೊಟ್ಟೋಗ್ಬಿಟ್ನಲ್ಲ ನಾನು ಬಿಟ್ಬಿಟ್ಟು ಅಂತ ಬಾಡಿ ಬೇಜಾರಾಯ್ತು. ಭೂಮಿ ಮೇಲೆ ನನ್ನ ಜಾಗ ಅವನು ಕೊಡಬಾರ್ದಾಗಿತ್ತ ನಾನು. ನನ್ನ ಜಾಗ ಅವನು ಕೊಟ್ಬಿಟ್ಟು ಅಂತ ನಂತರ 106 ಜನ ಸಿಗ್ತಾರೆ, ಅವನ ತರ ಯಾರು ಸಿಗಲ್ಲ ಅಂತ. ಗ್ರೇಟ್ ಗಣಯ. ನನಗೂ ಅನಿಸ್ತಮ್ಮ ಅದು. ಬಟ್ ಸಿನಿಮಾ ಗ್ರೇಟ್. ಇನ್ನೂ 100 ವರ್ಷ ಆಗಲಿ ಜಾಕಿ ಇಷ್ಟೇ ಜೀವಂತವಾಗಿರುತ್ತಮ್ಮ. ಈಗೇನು ಇನ್ನು ಮೇಲೆ ಹುಟ್ಟಿರೋ ಪೀಳಿಗೆಗೆ ಜಾಕಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಎಮೋಷನಲ್ ಆಗಿ ನೋಡಿದೆಮ್ಮ. ಪ್ರತಿ ಸೀನಲ್ಲೂ ಅಯ್ಯೋ ಇಂಥವ್ನು ಹೊಟ್ಟೋಗ್ಬಿಟ್ನಲ್ಲ ನಾನು ಬಿಟ್ಬಿಟ್ಟು ಅಂತ ಬಾಡಿ ಬೇಜಾರಾಯ್ತು. ಭೂಮಿ ಮೇಲೆ ನನ್ನ ಜಾಗ ಅವನು ಕೊಡಬಾರ್ದಾಗಿತ್ತ ನಾನು. ನನ್ನ ಜಾಗ ಅವನು ಕೊಟ್ಬಿಟ್ಟು ಅಂತ ನಂತರ 106 ಜನ ಸಿಗ್ತಾರೆ, ಅವನ ತರ ಯಾರು ಸಿಗಲ್ಲ ಅಂತ. ಗ್ರೇಟ್ ಗಣಯ. ನನಗೂ ಅನಿಸ್ತಮ್ಮ ಅದು. ಬಟ್ ಸಿನಿಮಾ ಗ್ರೇಟ್. ಇನ್ನೂ 100 ವರ್ಷ ಆಗಲಿ ಜಾಕಿ ಇಷ್ಟೇ ಜೀವಂತವಾಗಿರುತ್ತಮ್ಮ. ಈಗೇನು ಇನ್ನು ಮೇಲೆ ಹುಟ್ಟಿರೋ ಪೀಳಿಗೆಗೆ ಜಾಕಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬಾ ಎಮೋಷನಲ್ ಆಗಿ ನೋಡಿದೆಮ್ಮ. ಪ್ರತಿ ಸೀನಲ್ಲೂ ಅಯ್ಯೋ ಇಂಥವ್ನು ಹೊಟ್ಟೋಗ್ಬಿಟ್ನಲ್ಲ ನಾನು ಬಿಟ್ಬಿಟ್ಟು ಅಂತ ಬಾಡಿ ಬೇಜಾರಾಯ್ತು. ಭೂಮಿ ಮೇಲೆ ನನ್ನ ಜಾಗ ಅವನು ಕೊಡಬಾರ್ದಾಗಿತ್ತ ನಾನು. ನನ್ನ ಜಾಗ ಅವನು ಕೊಟ್ಬಿಟ್ಟು ಅಂತ ನಂತರ 106 ಜನ ಸಿಗ್ತಾರೆ, ಅವನ ತರ ಯಾರು ಸಿಗಲ್ಲ ಅಂತ. ಗ್ರೇಟ್ ಗಣಯ. ನನಗೂ ಅನಿಸ್ತಮ್ಮ ಅದು. ಬಟ್ ಸಿನಿಮಾ ಗ್ರೇಟ್. ಇನ್ನೂ 100 ವರ್ಷ ಆಗಲಿ ಜಾಕಿ ಇಷ್ಟೇ ಜೀವಂತವಾಗಿರುತ್ತಮ್ಮ. ಈಗೇನು ಇನ್ನು ಮೇಲೆ ಹುಟ್ಟಿರೋ ಪೀಳಿಗೆಗೆ ಜಾಕಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ.